ಬಂದಂಗೆ ಬಟ್ಟೆ ಹಾಕಿ ಅದರ ಮಾನ ಮರ್ಯಾದೆಯನ್ನ ತೆಗಿತೀನಿ ಅಂದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಏನಿದು ಡಬಲ್ ಮೀನಿಂಗ್ ಅನ್ನೋ ಪದಗಳು ಬಂದಾಗಿಂದ ಏನು ಬೇಕಾದ್ರೂ ಸೇರಿಸ್ಬಿಡ್ಬೋದು ಅಂತ. ಈಗ ಆ ಡಬಲ್ ಮೀನಿಂಗ್ ಕಲಾವಿದರ ವಿರುದ್ಧ ಸಮರ ಶುರುವಾಗ್ತಾ ಇದೆ. ಅಪ್ಪಟ ಜನಪದ ಕಲಾವಿದರು ಅಸಲಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಅಸಹ್ಯ ಪದ ಬಳಕೆ ವಿರುದ್ಧ ಕಲಾವಿದರು ದೂರು ಕೊಟ್ಟಿದ್ದಾರೆ. ಈಗ ಅಶ್ಲೀಲ ಪದ ಬಳಸಿ ಹಾಡನ್ನ ರಚಿಸುವಂತಿಲ್ಲ ಅಂತ ದೂರು ಕೊಟ್ಟಿದ್ದಾರೆ. ಕಾನೂನು ಸಚಿವರಿಗೆ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಗೆ ದೂರು ಹೋಗಿದೆ. ಈಗ ವೆರಿ ಗುಡ್. ತುಮಕೂರಿನಲ್ಲಿ ನಡೆದ ಆರ್ಕೆಸ್ಟ್ರಾ ವಿರುದ್ಧವೂ ದೂರು ದಾಖಲಾಗಿದೆ. ನೋಡ್ರಿ, ಇಲ್ಲಿ ನಾನು ಇಷ್ಟು ತನಕ ಘಂಟಾಘೋಷವಾಗಿ ಗಟ್ಟಿ ಧ್ವನಿಯಲ್ಲಿ ಉತ್ತರ ಕರ್ನಾಟಕ ಭಾಗದವರೇ ಹಂಗೆ ಮಾಡ್ತಾರೆ ಅಂತಿದ್ರು. ಇಲ್ಲ, ಬೆಂಗಳೂರಿನ ಪಕ್ಕದಲ್ಲೇ ಇರೋ ತುಮಕೂರಿನಲ್ಲೂ ಆಗಿದೆ. ಡಬಲ್ ಮೀನಿಂಗ್ ಕಲಾವಿದರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜವಾದ ಜಾನಪದವನ್ನ ಅರಿತು ಮತ್ತು ಜಾನಪದವನ್ನ ನಮಗೂ ನಿಮಗೂ ತಲುಪಿಸಿರುವಂತಹ ಹಾಡುಗಾರರು ಅಶ್ಲೀಲ ಪದ ಬಳಸಿ ಹಾಡನ್ನ ರಚಿಸುವಂತಿಲ್ಲ. ನಾನು ಆರಂಭದಲ್ಲೇ ಹೇಳ್ದೆ, ಇವೆಲ್ಲವೂ ಕ್ಯಾನ್ಸರ್ ತರ. ಆರಂಭದಲ್ಲೇ ಇದನ್ನ ಹೊಸಕಾಗಬೇಕು, ಕಂಡು ಹಿಡಿಬೇಕು. ಬಿಟ್ವಿ ಅನ್ಕೊಳ್ಳಿ, ಟ್ರೆಂಡ್ ಆಗುತ್ತೆ. ರೀಮೇಕ್ ಅಥವಾ ಟ್ರೆಂಡಿಂಗ್ ಹೆಸರಲ್ಲಿ ಅಸಹ್ಯವನ್ನ ಉಂಟು ಮಾಡ್ತಾರೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ಕೆಟ್ಟ ಹುಳಗಳು ಇವರು. ಓಕೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ. ನಿಮ್ ಗಮನಕ್ಕೂ ಬಂದಿದೆ, ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಂತೆ. ಜಾನಪದ ಹಾಡುಗಳು ಅನ್ಕೊಂಡು ಮಕ್ಕಳನ್ನ, ಮಹಿಳೆಯರನ್ನ ಅವಾಚ್ಯ ಪದಗಳಿಂದ ನಿಂದಿಸೋ ಈ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ನಾನು ಇದನ್ನ ವಿರೋಧಿಸ್ತೇನೆ. ಯಾಕೆಂದ್ರೆ ಕನ್ನಡದ ಜನಪದ ಕಲೆಗೆ ನಮ್ದು ಸಾವಿರಾರು ವರ್ಷದ ಇತಿಹಾಸ ಇದೆ. ಆ ಒಂದು ಜನಪದವನ್ನ ಇಷ್ಟೊಂದು ಅಶ್ಲೀಲವಾಗಿ ಬಳಸ್ಕೊಂಡು ವೇದಿಕೆಗಳ ಮೇಲೆ ಎಲ್ಲಂದ್ರೆ ಅಲ್ಲಿ ಮ್ಯೂಸಿಕ್ ಎಲ್ಲಾ ಕಡೆ ಹಾಕೊಂಡು ಅದು ಏನು ಅಶ್ಲೀಲ, ಬರೀ ಹೆಣ್ಣಿನ ಬಗ್ಗೆ ಅಶ್ಲೀಲವಾದ ಪದಗಳು ಆ ಒಂದು ಹಾಡುಗಳನ್ನ ಬರೆದು ಆತರ ಎಲ್ಲ ಇವರು ಎಂಜಾಯ್ ಮಾಡ್ತಾ ಇರೋದನ್ನ ನೋಡಿದಾಗ ನೀವು ಹೇಳ್ದಂಗೆ ಅದು ಆ ಒಂದು ಮೊಳಕೆಯಲ್ಲಿದ್ದಾಗ್ಲೇನೆ ಒಸ್ಕಾಕ್ಬೇಕು. ಅದನ್ನ ಬೆಳೆಯಕ್ ಬಿಟ್ರೆ ನಮ್ಮ ತನ, ಕನ್ನಡದ್ದು ನಮ್ಮ ಸಂಸ್ಕೃತಿ, ನಮ್ಮ ತನ ಏನೂ ಉಳಿಯೋದಿಲ್ಲ. ಮತ್ತೆ ಒಂದು ವಿಡಿಯೋದಲ್ಲಂತೂ ಒಂದು ಸ್ಕೂಲ್ ಹುಡುಗನ್ನ ವೇದಿಕೆ ಮೇಲೆ ಕರ್ಕೊಂಡು ಅವ್ನ್ ಬಟ್ಟೆ ಎಲ್ಲ ಬಿಚ್ಚಿ ಆ ಒಂದು ಅಶ್ಲೀಲವಾದಂತ ಹಾಡಿಗೆ ಮುತ್ತೆಲ್ಲ ಇಕ್ತಾರೆ. ಸೊ ಹಾಗಾಗಿ ನಾನು ಅದನ್ನ ಮಕ್ಕಳ ಆಯೋಗಕ್ಕೂ ಸಹ ನಾನು ಅವ್ರನ್ನ ರೆಫರ್ ಮಾಡಿದ್ದೀನಿ. ಯಾಕಂದ್ರೆ ಅದು ಆತರ ಎಲ್ಲ ಮಾಡೋದು ಪೋಕ್ಸೋ ಆಕ್ಟ್ನು ಅವ್ರಿಗೆ ಬರುತ್ತೆ, ಅದ್ರ ಅಡಿ ಬರ್ತಾರೆ ಇವರೆಲ್ಲಾರು. ಸೊ ಕಾನೂನು ಮರ್ಯಾದೆ ತೆಗೆಯೋ ಕೆಲಸ ಆಗ್ತಿದೆ ಅಂತ ಅನಿಸ್ತಿಲ್ವಾ ಮೇಡಮ್? ಹೌದು, ಖಂಡಿತ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯುಕ್ತರು ಮತ್ತೆ ಪ್ರತಿ ಇಲಾಖೆಯ ನಮ್ಮ SP ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಾನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ, ಇವ್ರ ಮೂರೂ ಜನರಿಗೂನು ಮೂರೂ ಜನರಿಗೂ ನಾನು ಪತ್ರವನ್ನ ಬರಿತಾ ಇದ್ದೀನಿ. ಸೊ ಹಾಗಾಗಿ ಅದು ಸೂಕ್ತವಾದಂತ ಕ್ರಮ ತಗೊಂಡು ನಮ್ಗೆ ವರದಿಯನ್ನ ಕಳಿಸ್ಬೇಕು ಅಂತ ಹೇಳಿ ನಾನು ಅಷ್ಟು ಜನರಿಗೂ ಪತ್ರವನ್ನ ಬರಿತಾ ಇದ್ದೀನಮ್ಮ. ಅಂಡ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾನು ಇಷ್ಟು ತನಕ ಹೇಳ್ತಿದ್ದೆ ಮೇಡಮ್, ಅದೇನೋ ಆಂಟಿ ನಿನ್ನ ಫೋನಿನ್ಯಾಗ ನನ್ನ ಸಿಮ್ಮು ಹಾಕಲೇನ ಅಂದ್ರೆ ಹೆಣ್ಣು ಮಕ್ಕಳನ್ನ ಎಷ್ಟೊಂದು ತುಚ್ಛವಾಗಿ ಮನರಂಜನೆ ಹೆಸರಲ್ಲಿ ಬಳಸ್ತಾ ಇದ್ದಾರೆ ಅಂತ. ಅದೇನೋ ಡಬಲ್ ಮೀನಿಂಗ್ ಅಂತ ಕೊಡ್ತಾರಂತೆ. ಅಲ್ಲ, ಇದಂತೂ ಯಾವುದೇ ಕಾರಣಕ್ಕೂ ಸಲ್ಲದು. ಇದನ್ನ ಟಾಲರೇಟ್ ಮಾಡೋ ಹಾಗೆ ಇಲ್ಲ. ಇದು ಮಾಡೋ ಹಾಗೆ ಇಲ್ಲ. ಇದು ನಾವು ತುಂಬಾ ಲೇಟ್ ಮಾಡ್ಬಿಟ್ವಾ ಅಂತ ಮೇಡಮ್. ಒಂದೆರಡು ಆರಂಭದಲ್ಲೇ ಬುದ್ಧಿ ಕಲಿಸ್ಬಿಟ್ಟಿದ್ರೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ ಅಂತ. ಇಲ್ಲ, ಅದು ಆರಂಭನೋ ತಡನೋ ಗೊತ್ತಿಲ್ಲ, ಬಟ್ ಈಗಂತೂ ಸಮಯ ಬಂದಿದೆ. ಅದನ್ನ ಬೇರೆ ಸಮೇತ ಕಿತ್ತಾಕ್ಬೇಕು. ದಟ್ ಇಸ್ ಆಲ್ ಇಸ್ ರಿಕ್ವೈರ್ಡ್ ನೌ. ಪ್ರೆಸೆಂಟ್ ಕಂಡೀಷನ್ ಏನಂತಂದ್ರೆ ಇವತ್ತು ಅದು ಯಾವ್ದಕ್ಕೂ ಆಸ್ಪದ ಕೊಡ್ಲೇಬಾರ್ದು. ಮುಲಾಜ್ ಇಲ್ದೆ ಅವರಗಳ ಮೇಲೆ ಕ್ರಮ ಆಗ್ಲೇಬೇಕು, ಕಾನೂನಿನ ಕ್ರಮ ಆಗ್ಬೇಕು. ಮತ್ತೆ ಇದು ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅದು ನಮ್ಮ ಬರೀ ಸರ್ಕಾರ ಕಾನೂನದು ಅಲ್ಲ, ನಮ್ಮ ಸಮಾಜದೂ ಅಷ್ಟೇ ಮುಖ್ಯವಾದಂತ ಪಾತ್ರ ಇದೆ ಇದರಲ್ಲಿ. ನಾವು ಎನ್ಕರೇಜ್ ಮಾಡ್ಲಿಲ್ಲ ಅಂದ್ರೆ ಅವರು ಅಷ್ಟರ ಮಟ್ಟಿಗೆ ಜನರಿಗೆ ತಲುಪೋದು ಅಷ್ಟು ಸುಲಭ ಅಲ್ಲ. ವೆರಿ ಟ್ರೂ, ವೆರಿ ಟ್ರೂ. ಇದನ್ನ ಎಂಜಾಯ್ ಮಾಡ್ಕೊಂಡು ಇದನ್ನ ನೂರಾರು ಕಡೆ, ಸಾವಿರಾರು ಕಡೆ, ಲಕ್ಷಾಂತರ ಕಡೆ ಶೇರ್ ಮಾಡ್ಕೊಂಡು
ಅದನ್ನೂ ಅವರು ಮಜಾ ಮಾಡ್ತಾ ಇರೋದಿದೆಯಲ್ಲ, ಅದು ಎಂಥ ಒಂದು ದುಸ್ಥಿತಿ ನಮ್ಮ ಮನಸ್ಥಿತಿ ತೋರ್ಸುತ್ತೆ ಅಂತಂದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಬ್ರು ನಾವು ಮಾಡಿದ್ರೆ ಇದನ್ನ ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಜೊತೆ ಯಾವತ್ತು ಸಮಾಜ ನಿಂತ್ಕೊಳ್ಳುತ್ತೆ ಬದಲಾವಣೆಗೆ, ಅವಾಗ ಮಾತ್ರನೇ ನಾವು ಯಶಸ್ಸು ಕಾಣಕ್ಕೆ ಸಾಧ್ಯ ಇಂಥದ್ರಲ್ಲೆಲ್ಲ. ಇದು ಜಾನಪದ ಹಾಡುಗಾರರಿಗೆ ಒಂದು ರೀತಿ ನೋವು ತರ್ತದೆ, ಒಪ್ಕೊಳ್ಳೋಣ. ಬಟ್ ಜಾನಪದವನ್ನ ರೀಮೇಕ್ ಮಾಡ್ತಾ ಇದೀವಿ, ಟ್ರೆಂಡಿಂಗ್ ಮಾಡ್ತಾ ಇದೀವಿ ಅಂತ ಹೆಣ್ಣುಮಕ್ಳ ಮರ್ಯಾದೆ ತೆಗೆಯೋ ಕೆಲಸ ಮೇಡಮ್ ಇದು. ಹೆಣ್ಣುಮಕ್ಳ ಹೆಸರನ್ನು ಬಳಸ್ಕೊಂಡು ಬೇಕಾಬಿಟ್ಟಿ ಪದ ಬಳಕೆ ಅಸಹ್ಯ. ಇಲ್ಲ, ನಾಳೆ ನಿಮ್ಗೆ ನಾನು ಎಲ್ಲಾ ಪ್ರೆಸ್ಸಿಗೆ ರಿಲೀಸ್ ಮಾಡ್ತೇನೆ ಲೆಟರ್ಸು. ನಾವು ಬಹಳ ಇದನ್ನ ಗಂಭೀರವಾಗಿ ತಗೊಂಡಿದೀವಿ. ಅಂಡ್ ಇದು ಬದಲಾವಣೆ ಆಗುತನ, ಇದಕ್ಕೆ ಕಾನೂನು ಕ್ರಮ ಆಗುತನ ನಾನು ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ನಾನು ಇದನ್ನ ಪ್ರಾಮಾಣಿಕವಾಗಿ ಇದನ್ನ ಫಾಲೋ ಅಪ್ ಮಾಡಿ ಇದಕ್ ಮುಕ್ತಾಯದ ಹಾಡನ್ನ ಆಡ್ಲೇಬೇಕು. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಗಟ್ಟಿ ನಿರ್ಧಾರವನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂತಹ ನಿರೀಕ್ಷೆ ನಮ್ಗಂತೂ ಈಗ ಮೂಡಿದೆ. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ, ಒಂದ್ ರೀತಿ ಸಮಾಧಾನ. ನೀವು ಅಲ್ಲಿಂದ ಬೆಂಗಳೂರಿಗೆ ಹುಡುಕೊಂಡು ಗ್ಯಾರಂಟಿ ನ್ಯೂಸ್ ಹುಡುಕೋ ಬಂದಿದ್ದಕ್ಕೂ ಕಾರ್ಯಕ್ರಮ ನಾನು ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ ಇವಾಗ. ಓಕೆ, ಹೇಳಿ ಮೇಡಮ್, ಶೀಲಾ ಪಾಟೀಲ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಸಾರಿ, ತುಂಬ ಲೇಟಾಗಿ ಟೈಮ್ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ ಮೇಡಮ್, ನಮಸ್ತೆ. ಮೊದಲನೇದಾಗಿ ಸಂಗೀತ ಅಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿನ ಕೊಡಬೇಕು. ಆದರೆ ಇವಾಗ ಹೆಂಗಾಗ್ತಿದೆ ಅಂದರೆ ಸಮಾಜದ ಸ್ವಾಸ್ಥ್ಯವನ್ನೇ ಅದನ್ನು ಕಳೀತಾ ಇದೆ. ಏನಾಗ್ತಿದೆ ಅಂದರೆ ನಾವು ಹೆಣ್ಮಕ್ಳು ಹೊರಗಡೆ ಎಲ್ಲ ಹೋಗುವಾಗ ಆಟೋಗಳಲ್ಲಿ, ಈ ಮೆರವಣಿಗೆಗಳಲ್ಲಿ ಎಲ್ಲಿ ನೋಡಿದ್ರೆ ಈ ಅಶ್ಲೀಲ ಜಾನಪದ ಅದನ್ನು ಕೇಳಿದರೆ ನಮಗೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಮುಜುಗರ ಆಗುತ್ತಂದರೆ ಅದು ಬಿಡಲಿ. ಆಮೇಲೆ ಮನೆಯಲ್ಲಿ ಮಕ್ಕಳು ಕೂಡ ಅದನ್ನೇ ಗುನುಗಿಸ್ತಿರ್ತವೆ. ಅದೇ ಕೆಟ್ಟ ಪದಗಳಿರುವಂತಹ ಜನಪದನ ಹಾಡ್ತಾ ಇರ್ತಾರೆ, ಗುನುಗುಣಿಸ್ತಿರ್ತಾರೆ. ಈಗಾದರೆ ನಮ್ಮ ಸಮಾಜದ ಮುಂದೆ ಏನು ಅಂತ ನಮಗೆ ಒಂದು ದೊಡ್ಡ ಇದಾಗಿದೆ. ಆಮೇಲೆ ನಮ್ಮ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಮುಜುಗರ ಆಗುತ್ತೆ ಅಲ್ವಾ.